ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತದ ಮೇಲೆ ಇಸ್ಲಾಮಿಕ್ ಉಗ್ರರ ದಾಳಿಗಳು, ಪಾಕಿಸ್ತಾನ ಪ್ರಾಯೋಜಿತ ದಾಳಿಗಳು ನಡೆದಾಗಲೆಲ್ಲ ಕೇಳಿಬರೋ ಪ್ರಶ್ನೆ, ನಾವು ಇಸ್ರೇಲ್ ಮಾದರಿಯಲ್ಲಿ ಉಗ್ರರನ್ನು ಮಟ್ಟ ಹಾಕೋದು ಯಾವಾಗ ಅನ್ನೋದು. ಭಾರತದಲ್ಲಿನ ಉಗ್ರರು ಹಮಾಸ್, ಹೆಜ್ಬುಲ್ಲಾ ಮಾದರಿಯಲ್ಲಿ ದಾಳಿಗಳನ್ನು ಆಯೋಜಿಸ್ತಾ ಇರುವಾಗ ಅವರನ್ನು ಮಟ್ಟ ಹಾಕೋದಕ್ಕೆ ಭಾರತ ಕೂಡ ಇಸ್ರೇಲ್ ಮಾದರಿಯನ್ನು ಅಥವಾ ಅದಕ್ಕಿಂತ ಕಠಿಣವಾದ ಮಾದರಿಗಳನ್ನು ಅಳವಡಿಸ್ಕೋಬೇಕಲ್ವಾ? ಮೊನ್ನೆ ಭಾರತದಲ್ಲಿ ಸಿಕ್ಕಿಬಿದ್ದ ಡಾಕ್ಟರ್ ಸಿಂಡಿಕೇಟ್ ಹಮಾಸ್ ಸ್ಟೈಲಲ್ಲಿ ದಾಳಿ ಮಾಡೋದಕ್ಕೆ ಸಂಚು ರೂಪಿಸಿತ್ತು ಅನ್ನೋ ಮಾಹಿತಿ ಹೊರಬೀಳ್ತಾ ಇರೋ ಬೆನ್ನಲ್ಲೇ ಭಾರತ ಒಂದೇ ಅಲ್ಲ, ಈ ಉಗ್ರರ ಮುಂದಿನ ಟಾರ್ಗೆಟ್ ಯುರೋಪ್ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಮೊಸಾದ್ ಕೊಡ್ತಾ ಇದೆ. ಇದರ ಬೆನ್ನಲ್ಲೇ ಹಮಾಸ್ ವಿರುದ್ಧ ಇಸ್ರೇಲ್ ತನ್ನ ದಾಳಿಯನ್ನು ಹೆಚ್ಚು ಮಾಡಿದ್ದು, ಗಾಜಾ ಪಟ್ಟಿಯನ್ನು ಪುಡಿಗುಟ್ಟುವ ಕೆಲಸವನ್ನು ಇಸ್ರೇಲ್ ಜೋರಾಗಿ ಮಾಡ್ತಾ ಇದೆ. ಹಾಗೆ ಇಸ್ರೇಲ್ ಲೆಬನಾನ್ನ ಮೇಲೆ ಕೂಡ ದಾಳಿ ಮಾಡಿದೆ. ಬೈರೂತಲ್ಲಿ ಹೆಜ್ಬುಲ್ಲಾದ ಮಿಲಿಟರಿ ಕಮಾಂಡರನ್ನು ಹೊಡೆದು ಹಾಕಲಾಗಿದೆ. ಈ ಮೂಲಕ ತನ್ನ ಲಿಸ್ಟಲ್ಲಿರೋ ಯಾರೊಬ್ಬರನ್ನು ಬದುಕೋದಕ್ಕೆ ಬಿಡೋ ಮಾತೇ ಇಲ್ಲ ಅನ್ನೋ ಹಾಗೆ ಇಸ್ರೇಲ್ ನಡ್ಕೊಳ್ತಾ ಇದೆ. ಹಾಗಾದರೆ ಯಾರು ಆ ಮಿಲಿಟರಿ ಲೀಡರ್? ಅವನ ಮೇಲೆ ಇಸ್ರೇಲ್ಗೆ ಯಾಕೆ ಅಷ್ಟೊಂದು ದ್ವೇಷ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತೆ ಜಗತ್ತಿನ ಗಮನವನ್ನು ತನ್ನ ಕಡೆ ಸೆಳೀತಾ ಇದೆ. ಈ ಬಾರಿ ಅವರು ದೊಡ್ಡ ಬೇಟೆನೇ ಆಡಿದ್ದಾರೆ. ಜಗತ್ತಿನ ಶ್ರೀಮಂತ ಭಯೋತ್ಪಾದಕ ಸಂಘಟನೆಯ ಕಮಾಂಡರನ್ನು IDF ಹೊಡೆದು ಹಾಕಿದೆ. ಈ ಬಾರಿ ಇಸ್ರೇಲ್ನ ಬೇಟೆಗೆ ಸಿಕ್ಕವನನ್ನು ಹೆಜ್ಬುಲ್ಲಾದ ಸೀನಿಯರ್ ಕಮಾಂಡರ್ ಹಾಗೂ ಚೀಫ್ ಆಫ್ ಆರ್ಮಿ ಸ್ಟಾಫ್ ಹೈತಮ್ ಆಲಿ ತಬಾತಬಾಯ್ ಅಂತ ಗುರುತಿಸಲಾಗ್ತಾ ಇದೆ. ಬೈರೂತಲ್ಲಿ ಅಡಗಿ ಕೂತಿದ್ದ ಇವನನ್ನು ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡೋದ್ರ ಮೂಲಕ ಹೊಡೆದು ಹಾಕಿದೆ. ಇದು ಕಳೆದ ವರ್ಷದಿಂದ ನಡೆದಿರುವ ಅತಿ ದೊಡ್ಡ ಬೇಟೆಗಳ ಪೈಕಿ ಒಂದು ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಇನ್ನು ಈ ತಬಾತಬೈನ ಬಗ್ಗೆ ನೋಡೋದಾದರೆ, ಇವನು ಹೆಜ್ಬುಲ್ಲಾದ ಚೀಫ್ ಅಂದರೆ ಸೆಕ್ರೆಟರಿ ಜನರಲ್ ನಯೀಮ್ ಕಾಸಿಮ್ ಇದನ್ನಲ್ಲ, ಅವನ ನಂತರದ ಹುದ್ದೆಗೆ ನೇಮಕಗೊಂಡವನು. 1980ರಿಂದಲೂ ಇವನಿಗೆ ಹೆಜ್ಬುಲ್ಲಾದ ಸಂಪರ್ಕ ಇದೆ. ಪಾಲಸ್ತೀನಿಯರು ಬೈರೂತಲ್ಲಿದ್ದಂತಹ ಸಂದರ್ಭದಲ್ಲಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡುತ್ತೆ. ಅದರಿಂದ ಸಿಟ್ಟಿಗೆದ್ದು ಇವನು ಹೆಜ್ಬುಲ್ಲಾ ಸೇರಿ ಇಸ್ರೇಲ್ ವಿರುದ್ಧ ವಿಷ ಕಾರೋದಕ್ಕೆ ಶುರು ಮಾಡ್ದ ಅಂತ ಹೇಳ್ತಾರೆ. ಹಾಗೆ ಬಂದವನು ಇಲ್ಲಿ ಒಂದೊಂದೇ ಹೆಜ್ಜೆ ಮೇಲೇರ್ತಾ ಹೋದ. ನಾನಾ ಹುದ್ದೆಗಳನ್ನು ನಿಭಾಯಿಸಿದ್ದ. ಹೆಜ್ಬುಲ್ಲಾದ ರದ್ವಾನ್ ಫೋರ್ಸ್ನ ಕಮಾಂಡರ್ ಆಗಿ, ಸಿರಿಯಾದಲ್ಲಿನ ಹೆಜ್ಬುಲ್ಲಾ ಸೇನೆಯ ಉಸ್ತುವಾರಿಯಾಗಿ, ಕ್ರಾಸ್ ಬಾರ್ಡರ್ ಆಪರೇಷನ್ನ ಮುಖ್ಯಸ್ಥನಾಗಿ ಕೂಡ ಈ ತಬಾತಬೈ ಕೆಲಸ ಮಾಡಿದ್ದ. ಆ ಬಳಿಕ ಅಂದರೆ 2023ರ ನಂತರ ಇವನನ್ನು ಹೆಜ್ಬುಲ್ಲಾ ಸೇನೆಯ ಕಮಾಂಡರ್ ಆಗಿ ನೇಮಕ ಮಾಡಲಾಯಿತು. ಇನ್ನು 2024ರಿಂದ ಇವನು ಇಸ್ರೇಲ್ ಪಡೆಗಳ ಕಣ್ಣಳತೆಯಲ್ಲೇ ಇದ್ದ. ಆದರೂ ಇಸ್ರೇಲ್ ವಿರುದ್ಧ ಅವನ ಸೇನೆ ದಾಳಿಗಳನ್ನು ನಡೆಸ್ತಾ ಬರ್ತಾ ಇತ್ತು. ಅವನು ಯುದ್ಧತಂತ್ರ ನಿಪುಣನಾಗಿದ್ದ. ಹೀಗಾಗಿ IDFಗೆ ಲೆಬನಾನ್ನಲ್ಲಿ ಹೆಚ್ಚಿನ ಪ್ರಮಾಣದ ಯಶಸ್ಸು ಸಿಕ್ಕಿರಲಿಲ್ಲ. ಕಡೆಗೆ ಈಗ IDF ಅವನಿದ್ದ ಜಾಗದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಕಳೆದ 1.5 ವರ್ಷದಿಂದ IDFಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಬರ್ತಾ ಇದ್ದ ಈ ತಬಾತಬೈ ಈಗ ತಬಾ ಆಗಿದ್ದಾನೆ. ಅವನ ಸಾವಿನ ಬಗ್ಗೆ ಹೆಜ್ಬುಲ್ಲಾ ಇನ್ನೂ ಯಾವ ರೆಸ್ಪಾನ್ಸನ್ನು ಕೊಟ್ಟಿಲ್ಲ. ಇನ್ನು ಸದ್ಯಕ್ಕೆ IDF ಇದನ್ನು ತನ್ನ ದೊಡ್ಡ ಯಶಸ್ಸು ಅಂತ ಹೇಳ್ಕೊತಾ ಇದೆ. ಹೆಜ್ಬುಲ್ಲಾದ ಪ್ರಮುಖ ನಾಯಕರನ್ನೆಲ್ಲ ಇಸ್ರೇಲ್ 2024ರಲ್ಲೇ ಹೊಡೆದುಕೊಲ್ತು. ಹೆಜ್ಬುಲ್ಲಾದ ಕಮಾಂಡರ್ ಹಾಗೂ ಮುಖ್ಯಸ್ಥನಾಗಿದ್ದ ಹಸನ್ ನಸ್ರಲ್ಲಾನನ್ನು ಕೂಡ ಇಸ್ರೇಲ್ ಬಿಡಲಿಲ್ಲ. ಹಾಗೆ ಸಾಕಷ್ಟು ಮಿಲಿಟರಿ ಕಮಾಂಡರ್ಗಳು, ನಸ್ರಲ್ಲಾನ ನಂತರ ಬಂದ ಸಾಕಷ್ಟು ಮುಖ್ಯಸ್ಥರು ಕೂಡ ಇಸ್ರೇಲ್ ದಾಳಿಗಳಲ್ಲಿ ಹೂರ್ ಯಾತ್ರೆಗೆ ಹೊರಟು ಹೋದರು. ಈಗ ಮತ್ತೊಬ್ಬನನ್ನು ಇಸ್ರೇಲಿ ಪಡೆಗಳು ಹೂರುಗಳ ಬಳಿಗೆ ಕಳುಹಿಸಿಕೊಟ್ಟಿವೆ. ಮತ್ತೊಂದು ಕಡೆ ಇಸ್ರೇಲ್ನ ಮೊಸಾದ್ ಯುರೋಪಿಗೆ ಬಹುದೊಡ್ಡ ಎಚ್ಚರಿಕೆಯನ್ನು ರವಾನೆ ಮಾಡಿದೆ. ಗೆಳೆಯರೆ, ಈ ಇಸ್ರೇಲ್ ಅನ್ನೋ ದೇಶ ಹುಟ್ಟಿದಾಗಿನಿಂದ ಕೂಡ ಸುತ್ತಮುತ್ತಲಿನ ಇಸ್ಲಾಮಿಕ್ ದೇಶಗಳ ಜೊತೆ ಮತ್ತು ಇರಾನ್ನ ಪ್ರಾಕ್ಸಿಗಳ ಜೊತೆ, ಇಸ್ಲಾಮಿಕ್ ಉಗ್ರವಾದಿಗಳ ಜೊತೆ ಹೋರಾಟವನ್ನು ಮಾಡಿಕೊಳ್ತಲೇ ಬರ್ತಾ ಇದೆ. ಹೀಗಾಗಿ ಜಗತ್ತಿನ ಯಾವುದೇ ದೇಶ ಇಸ್ಲಾಮಿಕ್ ಉಗ್ರವಾದದಿಂದ ಸಮಸ್ಯೆಗೆ ತುತ್ತಾದಾಗ ಅವರಿಗೊಂದಷ್ಟು ಸಹಾಯ ಮಾಡೋದಕ್ಕೆ ಇಸ್ರೇಲ್ ಬರೋದು ಕೂಡ ಉಂಟು. ಅವರು ಇಂಟೆಲಿಜೆನ್ಸ್ ಹಾಗೂ ಇನ್ನಿತರ ರೀತಿಯ ನೆರವುಗಳನ್ನು ಒದಗಿಸಿಕೊಡ್ತಾ ಹೋಗ್ತಾರೆ. ಭಾರತದಲ್ಲಿ ಹಮಾಸ್ ಮಾದರಿಯ ದಾಳಿಗಳನ್ನು ನಡೆಸೋದಕ್ಕೆ ಭಯೋತ್ಪಾದಕರು ಪ್ಲಾನ್ ಮಾಡಿರೋದು ತನಿಖೆಯಿಂದ ಗೊತ್ತಾಗಿದೆ. ಹೀಗಾಗಿ ಇಸ್ರೇಲ್ನ ಒಂದಷ್ಟು ಇಂಟೆಲಿಜೆನ್ಸ್ ನೆರವು ಭಾರತಕ್ಕೆ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಸಿಗಲೂಬಹುದು. ಆದರೆ ಈ ಸದ್ಯಕ್ಕೆ ಇಸ್ರೇಲ್ನ ಬೇಹುಗಾರಿಕಾ ಇಲಾಖೆ ಮೊಸಾದ್ ಯುರೋಪ್ಗೆ ಒಂದು ಮುನ್ನೆಚ್ಚರಿಕೆಯನ್ನು ರವಾನೆ ಮಾಡಿದೆ. ಭಾರತದಲ್ಲಿ ಹಮಾಸ್ ಮಾದರಿಯ ದಾಳಿಗಳನ್ನು ಮಾಡೋದಕ್ಕೆ ಭಾರತದಲ್ಲಿನ ಉಗ್ರರೇ ಸ್ಕೆಚ್ ಹಾಕಿದ್ರು. ಆದರೆ ಯುರೋಪಲ್ಲಿ ಈಗಾಗಲೇ ಕೋವರ್ಟ್ ಆಪರೇಷನ್ ಮಾಡೋಷ್ಟು ಹಮಾಸ್ ಸಂಘಟನೆ ಬೆಳೆದು ನಿಂತಿದೆ. ಅಲ್ಲಿ ಇಸ್ರೇಲ್ನ ವಿರುದ್ಧ ಬೀದಿಗಿಳಿದವರನ್ನು ಪ್ರೋತ್ಸಾಹಿಸ್ತಾ ಹೋದ ಪರಿಣಾಮ ಅವರು ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಮತ್ತು ಯುರೋಪ್ ಮುಂದಿನ ದಿನಗಳಲ್ಲಿ ಹಮಾಸ್ ಉಗ್ರರ ದಾಳಿಗೆ ತುತ್ತಾಗುವ ಎಲ್ಲ ಸಾಧ್ಯತೆಗಳು ಇರುತ್ತವೆ ಅಂತ ಮೊಸಾದ್ ಯುರೋಪ್ನ ದೇಶಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಗೆಳೆಯರೆ, ಯುರೋಪ್ ಒಂದೇ ಅಲ್ಲ,
ಅಮೆರಿಕ ಕೂಡ ಸಾಕಷ್ಟು ಪ್ಯಾಲೆಸ್ತೀನಿಯರಿಗೆ ಆಶ್ರಯವನ್ನು ಕೊಟ್ಟಿದೆ. ಇನ್ನು ಹಮಾಸ್ ಅನ್ನೋದು ಬರೀ ಪ್ಯಾಲೆಸ್ತೀನಿಯರು ಮಾತ್ರ ಅಲ್ಲ, ಪ್ಯಾಲೆಸ್ತೀನ್ ಬಗ್ಗೆ ಸಿಂಪತಿಯನ್ನು ಹೊಂದಿರೋ ನಾನಾ ಇಸ್ಲಾಮಿಕ್ ದೇಶಗಳ ಜನರ ಮನಸ್ಸಲ್ಲಿ ಹಮಾಸ್ ಹಾಗೂ ಯಹೂದ್ಯರ ವಿರುದ್ಧದ ದ್ವೇಷ ಬೇರೂರಿದೆ. ಇಲ್ಲಿ ಇಸ್ಲಾಮಿಕ್ ಪುಸ್ತಕಗಳಲ್ಲಿನ ಯಹೂದಿ ದ್ವೇಷ ಅನ್ನೋದು ಒಂದಾದರೆ, ಇಸ್ರೇಲ್ ಪ್ಯಾಲೆಸ್ತೀನ್ ಹಾಗೂ ಇಸ್ರೇಲ್ ಗಾಜಾ ಸಂಘರ್ಷಗಳ ಸಮಯದಲ್ಲಿ ಇಂಜೆಕ್ಟ್ ಮಾಡಲಾದ ಫಾಲ್ಸ್ ನರೇಟಿವ್ಗಳು, ಸುಳ್ಳು ಸುದ್ದಿಗಳು, ವಿಕ್ಟಿಮ್ ಕಾರ್ಡುಗಳು, ಡೋಂಗಿ ಸೆಕ್ಯುಲರ್ ವಾದಿಗಳ ವಿನಾಕಾರಣದ ಆರ್ಭಟಗಳು ಇವೆಲ್ಲ ಯುರೋಪಿಯನ್ ದೇಶಗಳಲ್ಲಿ ಯಾವ ಮಟ್ಟಕ್ಕೆ ಅಬ್ಬರ ಇಡ್ತಾ ಇವೆ ಅನ್ನೋದನ್ನ ನೀವು ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ದೀರಿ. ಪ್ಯಾಲೆಸ್ತೀನ್ ಬಾವುಟಗಳನ್ನು ಹಿಡ್ಕೊಂಡು ಸಾವಿರಾರು ಜನ ಬೀದಿಗಿಳಿತಾರೆ. ಯೂನಿವರ್ಸಿಟಿಗಳಲ್ಲಿ ದೊಡ್ಡ ಮಟ್ಟದ ಪ್ರದರ್ಶನಗಳಾಗುತ್ತವೆ, ಅವು ಹಿಂಸಾಚಾರಕ್ಕೆ ತಿರುಗುತ್ತವೆ. ಅಲ್ಲಿ ಅಮೆರಿಕ ಮತ್ತು ಇಸ್ರೇಲಿನ ಸಾವನ್ನು ಬಯಸಿ ಘೋಷಣೆಗಳನ್ನು ಕೂಗ್ತಾ ಇರೋ ಜನ ಯಾರು? ಅವರೆಲ್ಲ ಪ್ಯಾಲೆಸ್ತೀನಿಯರಲ್ಲ. ಆದರೆ ನಾನಾ ಇಸ್ಲಾಮಿಕ್ ದೇಶಗಳಿಂದ ಹಾಗೆ ಬೇರೆ ಬೇರೆ ದೇಶಗಳಿಂದ ಯುರೋಪ್, ಅಮೆರಿಕಾಗಳಿಗೆ ವಲಸೆ ಬಂದವರು. ಅವರಲ್ಲಿ ನಿರಾಶ್ರಿತರು ಇದ್ದಾರೆ, ಉದ್ಯೋಗ ಅರಸಿ ಬಂದವರೂ ಇದ್ದಾರೆ, ಅಲ್ಲಿ ಬದುಕು ಕಟ್ಟಿಕೊಂಡು ನೆಲೆ ನಿಂತವರು ಕೂಡ ಇದ್ದಾರೆ. ಇವರ ಸಮಸ್ಯೆ ಏನು ಅಂದರೆ, ಆಶ್ರಯ ಕೊಟ್ಟ ದೇಶ, ಅನ್ನ ಕೊಡ್ತಾ ಇರೋ ದೇಶಕ್ಕಿಂತ ಅವರಿಗೆ ಮತ ಮತ್ತು ತಮ್ಮ ಮತದ ಜನಾಂಗ ಇರೋ ಭೂಪ್ರದೇಶ ಮುಖ್ಯ ಆಗುತ್ತೆ. ಅಲ್ಲಿ ಸ್ಲೀಪರ್ ಸೆಲ್ಗಳು ಹುಟ್ಟುಕೊಳ್ತವೆ. ಸಿಂಪತೈಸರ್ಗಳ ನಡುವೆನೇ ಉಗ್ರರು ತಯಾರಾಗ್ತಾರೆ, ಆಶ್ರಯ ಪಡ್ಕೊಳ್ತಾ ಹೋಗ್ತಾರೆ. ಇಂಥವರ ವಿರುದ್ಧ ಆ ದೇಶಗಳ ಜನ ದನಿ ಎತ್ತಿದ್ರೆ ಅದು ಇಸ್ಲಾಮೋಫೋಬಿಯಾ ಅನ್ನಿಸ್ಕೊಳ್ಳುತ್ತೆ. ಇನ್ನೂ ಸ್ವಲ್ಪ ಹೆಚ್ಚಾದರೆ ವಿಕ್ಟಿಮ್ ಕಾರ್ಡನ್ನು ಹಿಡ್ಕೊಂಡು ಬಿಡ್ತಾರೆ. ಅವರ ಮತಾಂಧತೆಗೆ ಆಶ್ರಯ ಕೊಟ್ಟ ದೇಶಗಳು ಬಲಿಯಾಗ್ತಾ ಹೋಗುತ್ತವೆ. ಭಾರತದಲ್ಲಿ ಬಿಡಿ ಅದು ಹೆಮ್ಮರವಾಗಿ ಬೆಳೆದಿದೆ, ನಾವೇ ಅದನ್ನು ಬೆಳೆಸಿದ್ದೀವಿ. ಮೊನ್ನೆನೇ ನೋಡಿ, ದೆಹಲಿಯ ಸ್ಫೋಟವನ್ನು ಪ್ರತಿಭಟಿಸಿ ಆ ಉಗ್ರರನ್ನು ಧಿಕ್ಕರಿಸಿ ಯಾವನಾದರೂ ಶಾಂತಿ ದೂತ ಮುರ್ದಾಬಾದ್ ಘೋಷಣೆಯನ್ನು ಕೂಗುತ್ತಾ ರಸ್ತೆಗೆ ಬಂದ. ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆ ಸುಟ್ಟವರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಜೀಪಿಗೆ ಬೆಂಕಿ ಹಚ್ಚಿದವರು, ದೆಹಲಿಯ ಉಗ್ರ ಉಮರ್, ಆದಿಲ್, ಅಲ್ಫಲ್ಹಾ ಇವುಗಳ ವಿರುದ್ಧ ಒಂದು ಮೆರವಣಿಗೆ, ಒಂದು ಧಿಕ್ಕಾರ. ಉಗ್ರರ ಸರ್ ತನ್ಸೆ ಜುದಾ ಮಾಡ್ತೀವಿ ಅನ್ನೋ ಒಂದೇ ಒಂದು ಘೋಷಣೆ ಇಲ್ವಲ್ಲ. ಇಲ್ಲಿ ಪ್ರತಿಭಟನೆಗಳನ್ನು ಬಿಡಿ, ದೆಹಲಿಯಲ್ಲಿ ಕೂತ ಮದನಿ ಅಲ್ಫಲ್ಹಾದ ನೀಚರನ್ನ ಸಮರ್ಥಿಸಿಕೊಂಡು ಮಾತಾಡ್ತಾನೆ. ಅಲ್ಲಿ ಎಲ್ಲೋ ಮಮದಾನಿ ನ್ಯೂಯಾರ್ಕ್ನ ಮೇಯರ್ ಆಗ್ತಾನೆ. ಆದರೆ ಭಾರತದಲ್ಲಿ ಒಬ್ಬೇ ಒಬ್ಬ ಮುಸಲ್ಮಾನ ಒಂದು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರದ ವಿಷ ಬಿತ್ತೋ ಕೆಲಸವನ್ನ ಅಲ್ಲಿ ಮದನಿ ಮಾಡ್ತಾನೆ. ಆದರೆ ಗೆಳೆಯರೆ, ಈ ದೇಶ ಮುಸಲ್ಮಾನರನ್ನ ವೈಸ್ ಚಾನ್ಸಲರ್ ಅಲ್ಲ, ಈ ದೇಶದ ಪ್ರಥಮ ಪ್ರಜೆಯನ್ನಾಗಿ ಗೌರವಿಸಿದೆ. ಈ ದೇಶದ ಸಮಸ್ತ ಭದ್ರತಾ ಪಡೆಗಳನ್ನ ಅವರ ಬೆರಳ ತುದಿಯ ಇಶಾರೆಯಲ್ಲಿಟ್ಟಿತ್ತು ಅನ್ನೋದನ್ನ ಈ ನೀಚರು ಮರೆತು ಹೋಗ್ತಾರೆ. ಭಾರತದಂಥ ಸೆಕ್ಯುಲರ್ ದೇಶ, ಎಲ್ಲ ಮತಧರ್ಮಗಳನ್ನು ಗೌರವಿಸುವ ದೇಶ ಜಗತ್ತಲ್ಲಿ ಬೇರಿನ್ಯಾವುದೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿನ ಮನಸ್ಸುಗಳಿಗೆ ವಿಷ ತುಂಬೋ ಇಂಥ ಮತಾಂಧರಿದಾರ ನೋಡಿ, ಇವರನ್ನ ಮಟ್ಟ ಹಾಕದೇ ಇದ್ರೆ ಈ ದೇಶ ಸರಿ ಹೋಗೋದೂ ಇಲ್ಲ. ಗೆಳೆಯರೆ, ನಮ್ಮಲ್ಲಷ್ಟೇ ಅಲ್ಲ, ಈ ಉಗ್ರವಾದದ ಬೀಜ ಈಗಾಗಲೇ ಜರ್ಮನಿ, ಬ್ರಿಟನ್, ಫ್ರಾನ್ಸ್ ಮುಂತಾದ ಕಡೆ ಕೂಡ ಚಿಗುರೊಡಿತಾ ಇದೆ. ಅದನ್ನೀಗಲೇ ಚೂಟದೇ ಇದ್ರೆ ಯುರೋಪ್ಗೆ ಕಷ್ಟ ಅನ್ನೋ ಮಾಹಿತಿಯನ್ನು ಇಸ್ರೇಲ್ ಕೊಡ್ತಾ ಇದೆ. ಇನ್ನು ಇದೇ ವೇಳೆ ಮೊಸಾದ್ ಯುರೋಪ್ನ ತನಿಖಾ ಏಜೆನ್ಸಿಗಳಿಗೊಂದು ಅಭಯವನ್ನು ಕೂಡ ಕೊಟ್ಟಿದೆ. ಅಲ್ಲಿ ಮೊಸಾದ್ಗೆ ಹಮಾಸ್ನ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದ್ರಿಂದ ಅವರಲ್ಲಿ ಸಂಗ್ರಹಿಸಿಟ್ಟ ವೆಪನ್ಗಳ ಬಗ್ಗೆ, ಸ್ಲೀಪರ್ ಸೆಲ್ಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋದಾಗಿ ಮೊಸಾದ್ ಹೇಳ್ತಾ ಇದೆ. ಇನ್ನು ಇಲ್ಲಿ ಮೊಸಾದ್ ಹೇಳ್ತಾ ಇರೋದಕ್ಕೆ ಪುಷ್ಟಿ ಕೊಡೋ ಹಾಗೆ, ಕಳೆದ ಸೆಪ್ಟೆಂಬರಲ್ಲಿ ಆಸ್ಟ್ರಿಯಾದ ವಿಯನ್ನಾದಲ್ಲಿ ಒಂದಷ್ಟು ಗನ್ನುಗಳು ಹಾಗೂ ಸ್ಫೋಟಕಗಳು ಸಿಕ್ಕಿದ್ವು. ಅವುಗಳನ್ನು ಬೆನ್ನಹತ್ತಿ ಹೊರಟ ಆಸ್ಟ್ರಿಯಾದ ಪೊಲೀಸರಿಗೆ ಅಲ್ಲಿ ಸಿಕ್ಕಿದ್ದು ಮೊಹಮ್ಮದ್ ನಯೀಮ್ ಅನ್ನೋ ವ್ಯಕ್ತಿ. ಈ ನಯೀಮ್ ಹಮಾಸ್ನ ಪೊಲಿಟಿಕಲ್ ಬ್ಯೂರೋದ ಸದಸ್ಯನಾದ ಬಸ್ಸೇಮ್ ನಯೀಮ್ ಅನ್ನೋನ ಮಗ ಅಂತ ಗೊತ್ತಾಯಿತು. ಇನ್ನು ಜರ್ಮನಿಯಲ್ಲಿ ಇದೇ ನವೆಂಬರಲ್ಲಿ ಇಂಥದ್ದೇ ಇನ್ನೂ ಒಂದು ಅರೆಸ್ಟ್ ಆಯಿತು. ಅವನು ಟರ್ಕಿ ಮೂಲದವನು ಅಂತ ಹೇಳಲಾಗ್ತಾ ಇತ್ತು. ಆದರೆ ಅಲ್ಲಿ ಸಿಕ್ಕಿಬಿದ್ದ ಬುರ್ಹಾನ್ ಅಲ್ ಖತೀಬ್ನ ಮೂಲ ಟರ್ಕಿ ಆಗಿರಲಿಲ್ಲ, ಹಮಾಸ್ ಜೊತೆ ಅದು ಕನೆಕ್ಟ್ ಆಗಿತ್ತು ಅನ್ನೋದು ಜರ್ಮನಿಯ ಪೊಲೀಸರ ತನಿಖೆಯಲ್ಲಿ ಗೊತ್ತಾಯಿತು. ಹೀಗಾಗಿನೇ ಜರ್ಮನ್ ಪೊಲೀಸರು ಹಾಗೂ ಇಂಟೆಲಿಜೆನ್ಸ್ ಏಜೆನ್ಸಿ ರಿಲಿಜಿಯಸ್ ಚಾರಿಟಿಯ ಹೆಸರಲ್ಲಿ ಕೆಲಸ ಮಾಡ್ತಾ ಇರೋರು, ಬೇರೆ ಬೇರೆ ದೇಶಗಳಿಂದ ಬಂದವರ ಮೇಲೆ ಕಣ್ಣಿಡೋದಕ್ಕೆ ಶುರು ಮಾಡಿದೆ. ಅಷ್ಟೇ ಅಲ್ಲದೆ ವಿದೇಶಗಳಿಂದ ಯಾರಿಗಾದರೂ ಹಣ ಬರ್ತಾ ಇದೆಯಾ ಅನ್ನೋದನ್ನ ಪತ್ತೆ ಮಾಡೋದರ ಜೊತೆಗೆ ಜರ್ಮನಿಯಲ್ಲೇ ಕ್ರೌಡ್ ಫಂಡಿಂಗ್ ಮೂಲಕ ಹಣ ಸಂಗ್ರಹಿಸ್ತಾ ಇರೋರು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿನ ಏಜೆನ್ಸಿಗಳು ಕಣ್ಣಿಡುವ ಕೆಲಸವನ್ನು ಮಾಡ್ತಾ ಇವೆ. ಸೊ ಇದೆಲ್ಲವನ್ನ ಗಮನಿಸಿದರೆ ಹಮಾಸ್ನ ನೆಟ್ವರ್ಕ್ ಯುರೋಪಿಯನ್ ದೇಶಗಳನ್ನು ಆವರಿಸ್ತಾ ಇದೆ. ಹಮಾಸ್ ನಾಯಕರು, ಅವರ ಮಕ್ಕಳು ಹೋರಾಟವನ್ನು ಯುರೋಪಲ್ಲಿ ಮುಂದುವರಿಸೋದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕೇವಲ ಜಿಯೂಗಳಿಗಷ್ಟೇ ಅಲ್ಲ, ಇಡೀ ಯುರೋಪ್ಗೆ ಕಂಟಕವನ್ನು ತರುತ್ತೆ ಅಂತ ಮೊಸಾದ್ ಹೇಳ್ತಾ ಇದೆ.
ಗೆಳೆಯರೆ, ಇದು ಆಸ್ಟ್ರಿಯಾ ಹಾಗೂ ಜರ್ಮನಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಈಗಾಗಲೇ ಬ್ರಿಟನ್ ಇದರಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಅಲ್ಲಿ ಹಮಾಸ್ ಬೆಂಬಲಿಗರು ಇಸ್ರೇಲ್ ಬೆಂಬಲಿಗರ ಮೇಲೆ ದಾಳಿಗಳಿಗೆ ಮುಂದಾಗ್ತಾ ಇದ್ದಾರೆ. ಬ್ರಿಟನ್ನ ತುಂಬೆಲ್ಲ ಶರಿಯಾ ಕೋರ್ಟುಗಳು ನಡೀತಾ ಇವೆ. ಅಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗೆಯೇ ಜಗತ್ತಲ್ಲಿ ಎಲ್ಲೇ ಮುಸ್ಲಿಮರಿಗೆ ಸಮಸ್ಯೆಗಳುಂಟಾದರೂ ಲಂಡನ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರು ಆಗುತ್ತವೆ. ಅಂದರೆ ಅಲ್ಲಿ ಉಮ್ಮಾ, ಇಸ್ಲಾಮಿಕ್ ಬ್ರದರ್ಹುಡ್ ಇವೆಲ್ಲ ಬೇರು ಬಿಡ್ತಾ ಹೋಗ್ತಾ ಇವೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಬ್ರಿಟನ್ ಆದಷ್ಟು ಬೇಗ ಇಸ್ಲಾಮಿಕ್ ಮೂಲಭೂತವಾದದ ಕಪಿಮುಷ್ಟಿಗೆ ಸಿಲುಕುವ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇವೆ. ಈ ಹಿನ್ನೆಲೆಯಲ್ಲೇ ಈ ಹಿಂದೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಬ್ರಿಟನ್ ಅನ್ನೋದು ಯುರೋಪ್ನ ಮಧ್ಯೆ ಅಣ್ವಸ್ತ್ರಗಳನ್ನು ಹೊಂದಿರುವ ಇಸ್ಲಾಮಿಕ್ ರಿಪಬ್ಲಿಕ್ ಆಗಿ ಬದಲಾದರೆ ಅಚ್ಚರಿ ಪಡಬೇಕಿಲ್ಲ ಅನ್ನೋ ಮಾತೊಂದನ್ನು ಹೇಳಿದ್ರು. ಸೊ ಈಗಲಾದರೂ ಯುರೋಪ್ನ ದೇಶಗಳು ಎಚ್ಚೆತ್ತುಕೊಳ್ಳುತ್ತವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಇಸ್ರೇಲ್ ಡಿಫೆನ್ಸ್ ಫೋರ್ಸು ಹೆಜ್ಬುಲ್ಲಾದ ಪ್ರಮುಖ ಕಮಾಂಡರ್ ಅನ್ನ ಮುಗಿಸಿದ ಕುರಿತಾದ ಹಾಗೂ ಯುರೋಪಲ್ಲಿ ಹಮಾಸ್ ಬೇರು ಬಿಡ್ತಾ ಇರೋದ್ರ ಬಗ್ಗೆ ಮೊಸಾದ್ ಕೊಡ್ತಾ ಇರೋ ಎಚ್ಚರಿಕೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.